ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ದೇಹಕ್ಕೆ ಎಷ್ಟು ಗಮನ ಕೊಡ್ತೇವೋ ಅಷ್ಟು ಗಮನವನ್ನು ಮನಸ್ಸಿಗೆ ಕೊಡೋದಿಲ್ಲ. ಹಾಗಾಗಿ ಒಂದು ಸೊಗಸಾದ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ. ಈ ಕೃತಿಯ ನೆರವನ್ನು ಪಡೆಯಬಹುದು. ಅದುವೇ ಮನಸ್ಸಿಗೊಂದು ಕೈಗನ್ನಡಿ. ಇದನ್ನು ಬರೆದಿದ್ದಾರೆ ಡಾಕ್ಟರ್ ರೂಪಾ ರಾವ್ ಅವರು. ಡಾಕ್ಟರ್ ರೂಪಾ ರಾವ್ ಅವರು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಅಸೀಮ ಸಾಧನೆಯನ್ನು ಮಾಡಿ PhDಯನ್ನು ಗಳಿಸಿದ್ದಾರೆ. ಆದರೆ ಕಂಪ್ಯೂಟರ್ ಅಷ್ಟೇ ಅವರ ಜಗತ್ತಲ್ಲ. ಕಂಪ್ಯೂಟರಿಂದ ಹೊರಗೆ ಬಂದು ಅವರು ಮನೋವಿಜ್ಞಾನದ ಬಗ್ಗೆ, ಶಿಕ್ಷಣದ ಬಗ್ಗೆ, ಕಲೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಂಘಟನೆಗಳನ್ನು ಹೇಗೆ ಕಟ್ಟೋದು ಅನ್ನೋದರ ಬಗ್ಗೆ, ಅಧ್ಯಾಪಕಗಳ ಬಗ್ಗೆ ಇವರು ಆಸಕ್ತಿಯನ್ನು ಹೊಂದಿದ್ದಾರೆ. ಆಪ್ತ ಸಲಹೆಯನ್ನು ನೀಡ್ತಾ ಇದ್ದಾರೆ. 20 ಅಧ್ಯಾಯಗಳ ಈ ಪುಸ್ತಕವನ್ನು ಓದೋದರಿಂದ ನಮಗೆ ಖಂಡಿತ ಲಾಭವಿದೆ ಅನ್ನೋ ಭರವಸೆಯನ್ನು ನೀಡ್ತಾ ಇದ್ದೇನೆ. ಮನಸ್ಸಿಗೊಂದು ಕೈಗನ್ನಡಿ, ಡಾಕ್ಟರ್ ರೂಪಾ ರಾವ್ ಅವರು ಬರೆದಂಥ ಸೊಗಸಾದ ಕೃತಿ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ಸ್ಕೌಟ್ ಮಾಸ್ಟರ್ನ ನಮಸ್ಕಾರಗಳು. ನಾನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದವನು. ಸದ್ಯಕ್ಕೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಬೈಲಹೊಂಗಲದಲ್ಲಿ ಶಿಕ್ಷಕನಾಗಿ ಮತ್ತು ಸ್ಕೌಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು, ನನ್ನ ಹವ್ಯಾಸಗಳು ನನ್ನ ಶ್ರೀಮತಿ ವಿದ್ಯಾ ಹಾಗೂ ಕುಟುಂಬದವರೊಂದಿಗೆ ಪ್ರವಾಸ ಮಾಡುವುದು, ಸಂಗೀತವನ್ನು ಕೇಳುವುದು, ಸಿನಿಮಾ ನೋಡುವುದು ಮತ್ತು ಪುಸ್ತಕಗಳನ್ನು ಓದುವುದು, ಅದೇ ರೀತಿಯಾಗಿ ಸ್ಕೌಟಿಂಗ್ ಗೈಡಿಂಗ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು. ತುಂಬ ಸಂತೋಷ ಜಪ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಭಾಗ್ಯ ಸಿ. ನಾನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಿಂದ ಬಂದಿದ್ದೇನೆ. ನಿವೃತ್ತ ಶಿಕ್ಷಕಿಯಾದ ನಾನು ಕಳೆದ 30 ವರ್ಷಗಳಿಂದ ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವ ಹಾಗೂ ಪರಿಸರ, ಪ್ರಾಥಮಿಕ ಶಾಲಾ ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸುವ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಎನ್ನುವ ಒಂದು ವಿಜ್ಞಾನ ಸಂಘಟನೆಯಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಪುಸ್ತಕವನ್ನು ಓದುವ, ಗಿಡಮರಗಳನ್ನು ನೆಡುವ ಈ ಒಂದು ಕೆಲಸದಲ್ಲಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಸ್ವಸಹಾಯ ಸಂಘದ ಅರಿವನ್ನು ಮೂಡಿಸುವಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸೌಭಾಗ್ಯ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು KR ಹೇಮಂತ್. ನಾನು ಬೆಂಗಳೂರಿನ ರಘುವನಹಳ್ಳಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು ಹಾಗೂ ಪುಸ್ತಕಗಳನ್ನು ಓದುವುದು. ಹೇಮಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ. 1990 ಎನ್ನುವ ಶೀರ್ಷಿಕೆಯನ್ನು ಹೊಂದಿರುವ ಚಿತ್ರತಂಡದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅರುಣ್ ನಾಯಕರಾಗಿ, ರಾಣಿ ವರದ್ ನಾಯಕಿಯಾಗಿ, ನಂದಕುಮಾರ್ ನಿರ್ದೇಶನ ಮಾಡಿರುವಂಥ ಚಿತ್ರ ಇದು. ಮನಸ್ಸು ಮಲ್ಲಿಗೆ ಕಂಬೈನ್ಸ್ ಅವರ ನಿರ್ಮಾಣದ ಈ ಚಿತ್ರಕ್ಕೆ ಛಾಯಾಗ್ರಹಣ ನೀಡಿದ್ದಾರೆ ಹಾಲೇಶ್ ಎಸ್. ಸಂಗೀತವನ್ನು ನೀಡಿದ್ದಾರೆ EC ಮಹಾರಾಜ್ ಅವರು. ಇದೇ ತಿಂಗಳು 28ರಂದು ಈ ಚಿತ್ರ ಕರ್ನಾಟಕಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಈ ಚಿತ್ರವನ್ನು ಮನೆ ಮಂದಿಯೆಲ್ಲ ಕುಳಿತು ಒಟ್ಟಿಗೆ ನೋಡಬಹುದಾದಂಥ ಸೊಗಸಾದ ಪ್ರೇಮ ಕಥನದ ಹಳ್ಳಿಯ ಪರಿಸರದಲ್ಲಿ ನಡೆಯುವಂಥ ಚಿತ್ರ 1990. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಪ್ರಕಾಶ್ ಗುಚ್ಛ. ಇವು ಬರೀ ನುಡಿಗಳಲ್ಲ, ಪುಸ್ತಕದ ಕನ್ನಡಿ. ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಬರೆದಂಥ ಪುಸ್ತಕ ಇದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ: ಅತಿಶಯ ಧವಳ, ನರಲೋಕಚಂದ್ರ, ಕೃತಕೃತ್ಯ ಮಲ್ಲವಲ್ಲಭ, ಪರಮ ಸರಸ್ವತಿ ತೀರ್ಥಾವತಾರ ಇವು ಯಾರ ಬಿರುದುಗಳಾಗಿದ್ದವು? ಆಯ್ಕೆಗಳನ್ನು ನೋಡೋಣ. ವಿಷ್ಣುವರ್ಧನ, ಇಮ್ಮಡಿ ಪುಲಿಕೇಶಿ,
ನೃಪತುಂಗ, ಕೃಷ್ಣದೇವರಾಯ. ಬಜರುತಿ ಉತ್ತರವನ್ನು ಕೊಡಿ. ಮೊದಲಿಗೆ ಹೇಮಂತ್, ಆನಂತರ ಅಜ್ಜಪ್ಪ. ಸರ್ ವಿಷ್ಣುವರ್ಧನ. ವಿಷ್ಣುವರ್ಧನ ಆಯ್ಕೆ 1. ಅಜ್ಜಪ್ಪ. ಸರ್ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಿಕೇಶಿ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ನೃಪತುಂಗ ಆಗಿತ್ತು. ಅಮೋಘ ವರ್ಷ ನೃಪತುಂಗ 62 ವರ್ಷಗಳ ಕಾಲ ಈತ ರಾಜ್ಯಭಾರ ಮಾಡ್ತಾನೆ. ಈತ ಅನೇಕ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದ. ಶ್ರೀ ವಿಜಯ ಬರೆದಂಥ ಕೃತಿ ನಮಗೆಲ್ಲ ಗೊತ್ತಿರುವಂಥದ್ದೇ ಕವಿರಾಜ ಮಾರ್ಗ. ಈತ ಸ್ವತಃ ಕನ್ನಡದಲ್ಲೂ ಸಂಸ್ಕೃತದಲ್ಲೂ ಬರೀತಾ ಇದ್ದಂತೆ. ಸಂಸ್ಕೃತದಲ್ಲಿ ಬರೆದಂಥ ಪ್ರಶ್ನೋತ್ತರ ಮಾಲೆ ಅನ್ನೋದು ಬಹಳ ಪ್ರಖ್ಯಾತವಾದದ್ದು. ವಿಶೇಷ ಅಂದರೆ ಒಂದು ಕಾಲಘಟ್ಟದಲ್ಲಿ ನೃಪತುಂಗನಿಗೆ ಅನಿಸುತ್ತೆ, ಇನ್ನು ರಾಜ್ಯಭಾರ ಮಾಡಿದ್ದು ಸಾಕು, ರಾಜ್ಯವನ್ನು ಮುಂದಿನ ತಲೆಮಾರಿಗೆ ಬಿಟ್ಟು ನಾನು ವಿರಮಿಸ್ತೇನೆ ಅಂತ ಹೇಳಿ ಈತ ರಾಜ್ಯಭಾರವನ್ನು ಬಿಟ್ಟುಕೊಟ್ಟು ಈತ ಚಿಂತನ ಮಂಥನಗಳಲ್ಲಿ ತೊಡಗುತ್ತಾನೆ ಅನ್ನೋ ವಿಚಾರವೂ ಸಹ ನಮಗೆ ದೊರೆಯುತ್ತೆ. ಒಟ್ಟಿನಲ್ಲಿ ಕರ್ನಾಟಕದ ಅರಸುಗಳಲ್ಲಿ ಬಹಳ ಮುಖ್ಯನಾದ ಅರಸು ಅಮೋಘ ವರ್ಷ ನೃಪತುಂಗ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಕಥಾ ಸಂಗಮ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಯಾವ ಭಾಷೆಯನ್ನು ಪೋರ್ಚುಗೀಸರು ಲಿಂಗ್ವಾ ಕ್ಯಾನರಿಮ್ ಹಾಗೂ ಕ್ಯಾಥೋಲಿಕ್ ಮಿಷನರಿಗಳು ಲಿಂಗ್ವಾ ಬ್ರಾಹ್ಮಣ ಎಂದು ಕರೆಯುತ್ತಿದ್ದರು? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಅಜ್ಜಪ್ಪ ಬಜರುತ್ತಿದ್ದಾರೆ. ಉತ್ತರ ಕನ್ನಡ ಸರ್. ಕನ್ನಡ. ಆಯ್ಕೆಗಳು: ಕೊಡವ, ಕೊಂಕಣಿ, ತುಳು, ಹವ್ಯಕ. ಹೇಳಿ ಹೇಮಂತ್. ಸರ್ ಕೊಡವ. ಕೊಡವ ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕೊಂಕಣಿ ಆಗಿತ್ತು. ಈ ಕೊಂಕಣಿ ಅನ್ನೋದು ಇದರ ಮೂಲವನ್ನು ಹುಡುಕ್ತಾ ಹೋದರೆ ವೇದ ಕಾಲಕ್ಕೆ ಹೋಗಬೇಕಾಗುತ್ತೆ. ಸರಸ್ವತಿ ನದಿ ಇತ್ತು ಅಂತ ನಾವೆಲ್ಲ ಓದಿದ್ದೇವೆ, ಕೇಳಿದ್ದೇವೆ. ಆ ಸರಸ್ವತಿ ನದಿಯ ದಡದಲ್ಲಿ ಇವರು ವಾಸ ಮಾಡ್ತಾ ಇದ್ರಂತೆ. ಭೂಕಂಪನ ಇತ್ಯಾದಿ ಭೌಗೋಳಿಕ ಸಮಸ್ಯೆಗಳ ಕಾರಣ ಸರಸ್ವತಿ ನದಿ ಇಂಗಿ ಹೋದಾಗ ಅಲ್ಲಿದ್ದಂಥ ಜನ ಎಲ್ಲ ದಕ್ಷಿಣದ ಕಡೆಗೆ ಬಂದರು, ಮಹಾರಾಷ್ಟ್ರದಲ್ಲಿ ನೆಲೆಸಿದ್ರು, ಅಲ್ಲಿಂದ ಕರ್ನಾಟಕಕ್ಕೆ ಬಂದರು. ಹೀಗೆಲ್ಲ ನಮಗೆ ಗೊತ್ತಾಗುತ್ತೆ. ಕೊಂಕಣಿಯವರಿಗೆ ತಮ್ಮದೇ ಆದ ಲಿಪಿ ಇಲ್ಲ. ಹಾಗಾಗಿ ದೇವನಾಗರಿಯನ್ನು, ಲ್ಯಾಟಿನ್, ಕನ್ನಡ, ಮಲಯಾಳಂ ಮತ್ತು ಪೆರ್ಸೋ ಅರಾಬಿಕ್ ಲಿಪಿಯನ್ನು ಇವರು ಬಳಸ್ತಾ ಇದ್ದಾರೆ. ಹಾಗಾಗಿ ಪೋರ್ಚುಗೀಸರು ಇವರನ್ನು ಗುರುತಿಸೋದಕ್ಕೆ ಲಿಂಗ್ವಾ ಕ್ಯಾನರಿಮ್ ಮತ್ತು ಲಿಂಗ್ವಾ ಬ್ರಾಹ್ಮಣ ಅನ್ನೋ ಒಂದು ಪದವನ್ನು ಬಳಸ್ತಾ ಇದ್ದಂತೆ. ಸಾಹಿತ್ಯ ಸೌರಭ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ರಾಮಾಯಣದಲ್ಲಿ ಶಬರಿಯು ಯಾವ ಸರೋವರದ ಬಳಿ ರಾಮನಿಗಾಗಿ 13 ವರ್ಷ ಕಾದಿದ್ದಳು ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಪಂಪಾ ಸರೋವರ, ಬಿಂದು ಸರೋವರ, ನಾರಾಯಣ ಸರೋವರ, ಪುಷ್ಕರ ಸರೋವರ. ಮೊದಲಿಗೆ ಸೌಭಾಗ್ಯ, ಆನಂತರ ಅಜ್ಜಪ್ಪ. ಪಂಪಾ ಸರೋವರ. ಪಂಪಾ ಸರೋವರ ಆಯ್ಕೆ 1. ಅಜ್ಜಪ್ಪ. ಪುಷ್ಕರ ಸರೋವರ. ಪುಷ್ಕರ ಸರೋವರ ಆಯ್ಕೆ 4. ಉತ್ತರವನ್ನು ನೋಡೋಣ. ಪಂಪಾ ಸರೋವರ ಉತ್ತರ ಸರಿಯಾಗಿದೆ. ಸಾಹಿತ್ಯ ಸೌರಭ ಕೃತಿಯನ್ನು ಸೌಭಾಗ್ಯ ಅವರಿಗೆ ಕೊಟ್ಟಿದ್ದೇವೆ. ನಮ್ಮ ಭಾರತೀಯರ ನಂಬಿಕೆಯ ಪ್ರಕಾರ 5 ಸರೋವರಗಳು ಪರಮ ಪವಿತ್ರವಾದವು ಅಂತ ಭಾವಿಸ್ತಾರೆ. ಅವುಗಳಲ್ಲಿ ಮಾನಸ ಸರೋವರ ಮೊದಲ ಸ್ಥಾನದಲ್ಲಿ ಬರುತ್ತೆ. ಆನಂತರ ಬಿಂದು ಸರೋವರ, ಪಂಪಾ ಸರೋವರ, ನಾರಾಯಣ ಸರೋವರ ಹಾಗೂ ಪುಷ್ಕರ ಸರೋವರಗಳು ಬರುತ್ತೆ. ಈ ಪಂಪಾ ಸರೋವರದ ಬಳಿ 13 ವರ್ಷಗಳ ಕಾಲ ರಾಮ ಬರುವನೆಂದು ಕಾದಿಹಳು ಶಬರಿ ಸೊಗಸಾದ ಒಂದು ಪದ್ಯಗೀತೆ ನಮ್ಮಲ್ಲಿ ಉಂಟು ಕನ್ನಡದಲ್ಲಿ. ಕೊಪ್ಪಳ ಜಿಲ್ಲೆಯಲ್ಲಿ ಇದೆ. ಇಲ್ಲಿ ಹನುಮಾನ್ ಸುಗ್ರೀವ ಅವರಿಬ್ಬರನ್ನು ಭೇಟಿಯಾದರೆ ರಾಮನ ಕೆಲಸ ನಡೆಯುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟವಳು ಸಹ ಶಬರಿ. ಇವತ್ತಿಗೂ ಸಹ ಈ ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಸರೋವರನ್ನು ನೋಡಬಹುದು. ಚೆನ್ನಾಗಿ ಕಾದಿಟ್ಕೊಂಡು ಬಂದಿದ್ದೇವೆ ಈ ಸರೋವರವನ್ನು. ಪುರುಷೋತ್ತಮ ಪರ್ವ ವಾಲ್ಮೀಕಿ ರಾಮಾಯಣ ಆಧಾರಿತ ನಾಟಕ ಪುಸ್ತಕ ಇದು. ಡಾಕ್ಟರ್ ಎಸ್.ಎಲ್.ಎನ್. ಸ್ವಾಮಿ ಅವರು ಈ ನಾಟಕವನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ.
ಸಿಂಪಿ ಲಿಂಗಣ್ಣನವರು ತಮ್ಮ ಬೆಟ್ಟದ ಹೊಳೆ ಕೃತಿಯಲ್ಲಿ ಕೈಗಡ ಕೊಟ್ಟವರು ತಮ್ಮದೇನೆಂದು ಉಗುಳು ನುಂಗುತ್ತಾ ಕೇಳಿಕೊಂಡರು ಎಂದಿದ್ದಾರೆ. ಉಗುಳು ನುಂಗು ಎಂದರೆ ಏನು? ಹೇಳಿ ಸೌಭಾಗ್ಯ. ಮಾತನಾಡುವುದಕ್ಕೆ ತಡೆದು ತಡೆದು ಮಾತನಾಡೋದು ಉಗುಳು ನುಂಗು. ತಡೆದು ತಡೆದು ಮಾತನಾಡೋದು ಅಂದ್ರೆ ಉಗ್ಗು ಅಂತಲ್ಲ? ಅಲ್ಲಲ್ಲ, ಉಗ್ಗು ಅಲ್ಲ, ಉಗ್ಗು ಅಲ್ಲ. ನಿಜ ಅಂದ್ರೆ ಹೇಳಬೇಕು, ಹೇಳಬಾರ್ದು ಅಂತ ಹೇಳಿ ಉಗುಳು ನುಂಗ್ತಾ ಮಾತನಾಡ. ಅಜ್ಜಪ್ ನೋಡು. ಕಷ್ಟವನ್ನ ನುಂಗಿಕೊಳ್ಳುವುದು ಅಂತ. ಉಗುಳು ನುಂಗುವುದು ಕಷ್ಟವನ್ನ ನುಂಗಿಕೊಳ್ಳುವುದು, ಸಹಿಸಿಕೊಳ್ಳುವುದು ಅಂತ. ಸಹಿಸಿಕೊಳ್ಳೋದು, ಕಷ್ಟ ಬಂದರೆ ಸಹಿಸಿಕೊಳ್ಳೋದು. ಹೇಮಂತ್, ಆಯ್ಕೆಗಳು ಬೇಕಾ? ಆಯ್ಕೆಗಳು: ಯೋಚನಾಕ್ರಾಂತನಾಗು, ಅವಮಾನಿಸು, ರೋಷವನ್ನು ತೋರು, ಅನುಮಾನಿಸು. ಯೋಚನಾಕ್ರಾಂತನಾಗು. ಸೌಭಾಗ್ಯ ಅನು ಮತ್ತು ಒತ್ತದ ಬೇಡಿ, ಹೇಳಿ. ಅನುಮಾನಿಸು. ಅನುಮಾನಿಸು. ಅಜ್ಜಪ್ಪ? ಅವಮಾನಿಸು ಸರ್. ಹೇಮಂತ್? ಯೋಚನಾಕ್ರಾಂತನಾಗು. ಉತ್ತರವನ್ನು ನೋಡೋಣ. ಅನುಮಾನಿಸು ಅನ್ನೋದು ಸರಿಯಾದ ಉತ್ತರ. ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ಟಿದ್ದೀರಿ ಅಲ್ವಾ? 2 ಪುಸ್ತಕವನ್ನು ಸೌಭಾಗ್ಯ ಅವರಿಗೆ ಕೊಡ್ತಾ ಇದ್ದೇವೆ. ಸ್ವಲ್ಪ ಅನುಮಾನದಲ್ಲಿ, ಸ್ವಲ್ಪ ಅಧೈರ್ಯದಲ್ಲಿ, ನಿಧಾನಕ್ಕೆ ಶಬ್ದಗಳನ್ನು ಬಿಡಿಸಿ ಬಿಡಿಸಿ ಸಾಕಷ್ಟು ಸಮಯವನ್ನು ತಗೊಂಡು ಮಾತನಾಡುವ ಕ್ರಿಯೆ ಇದೆಯಲ್ಲ, ಅದಕ್ಕೆ ಉಗುಳು ನುಂಗು. ವಾಸ್ತವದಲ್ಲಿ ಉಗುಳು ನುಂಗಿಕೊಂಡೇ ಮಾತಾಡ್ತಾರೆ ಅವರು. ಅಂತಹ ಸಂದರ್ಭದಲ್ಲಿ ಮನನ ಮಾರ್ಗ ಸ್ಪರ್ಧಾ ಲೇಖನ ಸಂಕಲನ, GS ಕಲಾವತಿ ಮಧುಸೂದನ ಸಂಪಾದಿಸಿರುವಂತಹ ಕೃತಿ ಇದು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡ ವಚನವನ್ನು ತಪ್ಪಿಲ್ಲದಂತೆ ಓದಿ. ಯಾರು ಮೊದಲು ಓದ್ತೀರಿ ನೋಡೋಣ. ಓಹೋ, ವಚನ ಬರೋದಕ್ಕೆ ಮೊದಲೇ 3 ಸ್ಥಾನವನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಚಿಂತೆ ಇಲ್ಲ. ತಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತೆ ಇದು. ಅಭಿನಂದನೆಗಳು 3 ಈಗ ವಚನ ಬಂದಿದೆ. ಮೊದಲು ಅಜ್ಜಪ್ಪ ಅವರು ಓದಬೇಕು. ಒಲಿದವರ ಕೊಲವೆಡೆ ಮಸೆದ ಕೊರಲರ ಗೇಕೆ, ಅವರನ್ನೊಲ್ಲೆ ನೆಂದೆಡೆ ಸಾಲದೆ, ಮಹಾಲಿಂಗ ಗಜೇಶ್ವರನ ಶರಣನ ಲಿಂಗದಡೆ, ತುಪ್ಪದಲ್ಲಿ ಕಿಚ್ಚ ನಂದಿಸಿದಂತಾದೇನಪ್ಪ. ಸೌಭಾಗ್ಯ. ಒಲಿದವರ ಕೊಲುವೆಡೆ ಮಸೆದ ಕೊರಲಗೇಕೆ, ಅವರ ನೊಲ್ಲೆನೆಂದೆಡೆ ಸಾಲದೆ, ಮಹಾಲಿಂಗ ಗಜೇಶ್ವರನ ಶರಣರ ನಗಲಿದೊಡೆ, ತುಪ್ಪದಲ್ಲಿ ಕಿಚ್ಚ ನಂದಿಸಿದಂತಾದೆನವ್ವ. ಕೂರಲಗೇಕೆ ಅಲ್ವಾ? ಕೊರಳು ಅಂತ ಬಂತದು. ಕೂರಲಗೇಕೆ. ಹೇಮಂತ್? ಒಲಿದವರ ಕೊಲುವೆಡೆ ಮಸೆದೆ ಕೂರಲಗೇಕೆ, ಅವರ ನೊಲ್ಲೆನೆಂದೆಡೆ ಸಾಲದೆ, ಮಹಾಲಿಂಗ ಗಜೇಶ್ವರನ ಶರಣ ನಗಲಿದಡೆ, ತುಪ್ಪದಲ್ಲಿ ಕಿಚ್ಚ ನಂದಿಸದಂತ ನವ್ವ. ಏನಪ್ಪ, ಚೆನ್ನಾಗಿ ಓದ್ಕೊಂಬಂದೆ. ಶರಣರ ನಗಲಿದಡೆ. ಶರಣರ ನಗಲಿದಡೆ ಒಟ್ಟಿಗೆ ಹೇಳಬೇಕದನ್ನು. ಶರಣರ ನಗಲಿದಡೆ ಅಲ್ವಾ? ತುಪ್ಪದಲ್ಲಿ ಕಿಚ್ಚ ನಂದಿಸಿದಂತಾದೇನವ್ವ, ಅದು ಒಂದೇ ಶಬ್ದ. 3 ಆ ಶಬ್ದವನ್ನು ಓದೋದರಲ್ಲಿ ಸ್ವಲ್ಪ ಇಡಬದಿರಿ, ಚಿಂತೆ ಇಲ್ಲ. ಮೊದಲು ಸಲ ಓದಬೇಕು ಅಂದರೆ ಆಗುತ್ತೆ ಗೊಂದಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಎಚ್ ಶಾಂತರಾಜ್ ಐತಾಳ್ ಬರೆದ ಬಿಂಕಬಿಡಿ ನಕ್ಕುಬಿಡಿ ಎನ್ನುವ ಒಂದು ಪುಸ್ತಕ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ಮತ್ತು ವಿವರಿಸಿ. ಮೊದಲ ವಾಕ್ಯ ಬಂದಿದೆ: ಮೈಸೂರು ಮಹಾರಾಜರು ಕಾವೇರಿ ನದಿಗೆ ಆಣೆಕಟ್ಟನ್ನು ಕಟ್ಟಿಸಿದರು. ಎರಡನೇ ವಾಕ್ಯ: ಮೈಸೂರು ಮಹಾರಾಜರು ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿದರು. ಮೊದಲಿಗೆ ಹೇಮಂತ್, ಎರಡನೆಯದಾಗಿ ಸೌಭಾಗ್ಯ ಅವರು. ಹೇಮಂತ್? ಎರಡನೇದು ಸರಿ. ಎರಡನೇದು ಸರಿ ಇದೆಯಾ ತಪ್ಪಿದೆಯಾ? ಸರಿ ಇದೆ. ಸರಿ ಇದೆ. ಯಾಕೆ ಸರಿ ಇದೆ? ಅಣೆಕಟ್ಟು ಹಾಂ, ದೀರ್ಘ ಬರೀ ಸರ್. ಅಲ್ಲ, ದೀರ್ಘ ಸರಿಯಾ ಹ್ರಸ್ವ ಸರಿಯಾ? ಎರಡನೇದು ಸರಿ. ಎರಡನೇ ಸರಿ. ಯಾಕೆ? ಆಣೆಕಟ್ಟಲ್ಲ, ಅಣೆಕಟ್ಟು ಅಷ್ಟೇ ಸರ್. ವಿವರಣೆ ಕೊಡಬೇಕಪ್ಪ. ಅಣೆಕಟ್ಟು ಅಂತ ಹೇಳಿಬಿಟ್ರೆ ಆಗಲ್ಲ. ನೋಡೋಣ ಮೇಡಮ್ ಅವ್ರು ಹೇಳ್ತಾರ ಅಂತ. ಸೌಭಾಗ್ಯ? ಮಹಾರಾಜರ ಆಣೆಕಟ್ಟು, ಆಣೆ ಅಂತ ಹೇಳಿದ್ರೆ ಇಲ್ಲಿ ಪ್ರಮಾಣ ಅಂತಾನೂ ಕೂಡ ಆಗುತ್ತೆ. ಇಲ್ಲಿ ಅಣೆಕಟ್ಟು ಅಂತ ಹೇಳಿದ್ರೆ ಕಲ್ಲುಗಳನ್ನು ಜೋಡಿಸಿ ಅದನ್ನ ಕಟ್ಟಿಸಿದ್ದಾರೆ ನದಿಗೆ ಅಂತ ಹೇಳಿ. ಹಾಗಾಗಿ ಮೊದಲನೇ ತಪ್ಪು. ತಪ್ಪು. ಆಣೆಕಟ್ಟು ಅನ್ನೋದು ತಪ್ಪು.
ಅಣೆಕಟ್ಟು ಅಂತ ಹೇಳೋದು ಅಣೆಕಟ್ಟು ಅನ್ನೋದು ಸರಿಯಾದದ್ದು. ಹೌದು. ಆಣೆಕಟ್ಟು ಅಂದರೆ ಪ್ರಮಾಣ ಮಾಡೋದು. ಒಂದು ಅರ್ಥ. ಆಣೆ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಆಣೆ, ಇಲ್ಲಿ ಅಣೆ ಅಂತ ಹೇಳಿದ್ರೆ ಹಂತ ಹಂತವಾಗಿ ಕಲ್ಲನ್ನಿಟ್ಟು ಅಂತ ಹೇಳಿ ನನ್ನ ಅನಿಸಿಕೆ. ಉತ್ತರವನ್ನು ನೋಡೋಣ. ಎರಡನೇದು ಸರಿ, ಹ್ರಸ್ವ ಅಣೆಕಟ್ಟು ಸರಿ, ಆಣೆಕಟ್ಟು ತಪ್ಪು. ಯಾಕೆ ತಪ್ಪು ಅಂದರೆ ಆಣೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಶಪಥವನ್ನು ಮಾಡು, ಪ್ರತಿಜ್ಞೆಯನ್ನು ಮಾಡು, ದೇವರಿಗೆ ಹರಿಕೆಯನ್ನು ಹೊರು. ಆಣೆಯನ್ನು ಕಟ್ಟು ಅಂದರೆ ಒಂದು ಆಣೆಯನ್ನು ಹಳದಿ ಅರಸಿನ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ದೇವರ ಮುಂದೆ ಇಟ್ಟು ಇಂಥ ಕೆಲಸ ಮಾಡಿಕೊಟ್ರೆ ನಾನು ನಿನ್ನಲ್ಲಿಗೆ ಬಂದು ಹರಕೆಯನ್ನು ತೀರಿಸ್ತೇನೆ ಅಂತ ಹೇಳ್ತಾರೆ. ಅದು ಆಣೆ ಕಟ್ಟೋದು. ಹೌದು ಸರ್. ಅಣೆಕಟ್ಟು ಅಂದರೆ ತಾವೇ ಹೇಳಿದಾಗೆ ಕಲ್ಲು ಮಣ್ಣಿಂದ ನದಿಯ ನೀರಿಗೆ ಅಡ್ಡ ಕಟ್ಟೋದು. ಆದರೆ ನಾವು ಬಳಸೋವಾಗ ಆಣೆಕಟ್ಟು ಅಂತ ಹೇಳೋದನ್ನು ಅನೇಕ ಸಂದರ್ಭಗಳಲ್ಲಿ ಕೇಳಿದ್ದೇವೆ. ಆಣೆಕಟ್ಟು ಅನ್ನೋದಕ್ಕೆ ಬೇರೆಯೇ ಅರ್ಥವಿದೆ. ಅಣೆಕಟ್ಟು ಅನ್ನೋದು ಸರಿಯಾದ ಉತ್ತರ. ಪ್ರೋತ್ಸಾಹ ಕೊಡಬೇಕು ಹೇಮಂತ್ಗೆ ಅನ್ನೋ ಉದ್ದೇಶದಿಂದ ಒಂದು ಪುಸ್ತಕವನ್ನು ಹೇಮಂತ್ ಅವ್ರಿಗೂ ಕೊಟ್ಟಿದ್ದೇನೆ, ಮತ್ತೊಂದು ಪುಸ್ತಕವನ್ನು ಸೌಭಾಗ್ಯ ಅವರಿಗೂ ಕೊಟ್ಟಿದ್ದೇನೆ. ಅಪರೂಪ ಒಂದೇ ಪ್ರಶ್ನೆಗೆ ಇಬ್ಬರಿಗೆ ಪುಸ್ತಕ ಕೊಡೋದು, ಆದರೆ ತಮ್ಮಿಬ್ಬರಿಗೂ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಕವಿ ಲೇಖಕರು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಬರೆದಿರುವಂಥದ್ದು ಪ್ರಶ್ನೆಯನ್ನು ನೋಡೋಣ. ಈ ಸಾಹಿತ್ಯ ಪರಿಚಾರಕರನ್ನು ಗುರುತಿಸಿ. ಆಯ್ಕೆಗಳು ಬರೋದಕ್ಕೆ ಮೊದಲು ಅಜ್ಜಪ್ಪ ಅವರು ಬಜರ್ ಒತ್ತಿದ್ದಾರೆ. ಕೃಷ್ಣರಾವ್. ಆನ ಕೃಷ್ಣರಾವ್ ಅನಕ್ರು. ಸೌಭಾಗ್ಯ ಮತ್ತು ಹೇಮಂತ್ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಗುರೂರು ರಾಮಸ್ವಾಮಿ ಅಯ್ಯಂಗಾರ್, ಎನ್ ಮೂರ್ತಿರಾವ್, ಜಿ.ಪಿ. ರಾಜರತ್ನಂ, ಪುತಿ ನರಸಿಂಹಾಚಾರ್. ಹೇಳಿ ಹೇಮಂತ್. ಆಯ್ಕೆ 2 ಎನ್ ಮೂರ್ತಿರಾವ್. ಸೌಭಾಗ್ಯ ಅವರು ಜಿ.ಪಿ. ರಾಜರತ್ನಂ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಜಿ.ಪಿ. ರಾಜರತ್ನಂ ಆಗಿತ್ತು. ಸ್ವಲ್ಪ ಒಳ್ಳೆ ವಯಸ್ಸಲ್ಲಿ ಇರುವಾಗ ತೆಗೆದಂತಹ ಚಿತ್ರ, ಹಾಗಾಗಿ ಗುರುತಿಸೋದು ಕಷ್ಟ. ಅವರ ವೃದ್ಧಾಪ್ಯದ ಚಿತ್ರಗಳೇ ಹೆಚ್ಚು ಜನಪ್ರಿಯ ಆಗಿವೆ. ಈ ಚಿತ್ರವನ್ನು ತೋರಿಸಿದ್ರೆ ತಕ್ಷಣ ಗುರುತು ಹಿಡಿತಾರೆ, ಆದರೆ ಒಳ್ಳೆ ವಯಸ್ಸಲ್ಲಿ ಇದ್ದಾಗ ತೆಗೆದಂಥ ಚಿತ್ರ ಅಷ್ಟು ಗೊತ್ತಿಲ್ಲ ಜನಕ್ಕೆ. ರಾಜರತ್ನಂ ಅವರು ತಮ್ಮನ್ನು ತಾವು ಸಾಹಿತಿ ಅಂತ ಕರ್ಕೋತಾ ಇರಲಿಲ್ಲ, ಸಾಹಿತ್ಯ ಪರಿಚಾರಕರು ಅನ್ನೋರು. ಯಾಕಂದರೆ ಪುಸ್ತಕಗಳನ್ನು ತಾವೇ ಮುದ್ರಿಸಿ ಎಲ್ಲ ಕಡೆಗೆ ಮಾರಾಟ ಮಾಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದರು. ಒಂದು ಸಲ ನಾನು ಒಂದು ಪುಸ್ತಕ ತೊಗೊಂಡು ಹೋಗಿ, ಸರ್ ನಿಮ್ಮ ಹಸ್ತಾಕ್ಷರ ಬೇಕು ಅಂತ ಕೇಳಿದಾಗ, ನೋಡು ಮಗು, ಹಸ್ತಾಕ್ಷರ ಕೊಡ್ತೇನೆ, ಆದರೆ ಒಂದು ಪುಸ್ತಕ ನೀನು ಕೊಂಡುಕೋಬೇಕು ನನ್ನ ಹತ್ರ ಅಂತ ಹೇಳಿದ್ರು. ಸರ್, ಪುಸ್ತಕ ಕೊಂಡುಕೊಳ್ಳೋಷ್ಟು ಹಣ ನನ್ನ ಹತ್ರ ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಧೈರ್ಯನೂ ಬರಲಿಲ್ಲ. ಸದ್ದಿಲ್ಲದ ಹಾಗೆ ವಾಪಸ್ ಬಂದೆ ಅಲ್ಲಿಂದ. ಅದೊಂದು ಸಿಹಿ ಕಹಿ ಕ್ಷಣ ನನ್ನ ಬದುಕಲ್ಲಿ. ಹಾಗಾಗಿ ಅವರು ಯಾರಿಗೂ ಹಸ್ತಾಕ್ಷರ ಕೊಡ್ತಿರಲಿಲ್ಲ. ಅವ್ರ ಹತ್ರ ಪುಸ್ತಕ ಕೊಂಡ್ಕೊಂಡ್ರೆ ಅವರಾಗಿಯೇ ಹಸ್ತಾಕ್ಷರ ಹಾಕಿ ಕೊಡೋರು. ಆದರೆ ಅವರು ಎಂತಹ ಒಂದು ನಿಲುವನ್ನು ತಗೊಂಡಿದ್ರು, ಅದು ಶ್ಲಾಘನೀಯವಾದ ನಿಲುವು ಅನ್ನೋದು ಈಗ ನಮಗೆಲ್ಲ ಅರ್ಥವಾಗ್ತಾ ಇದೆ. ಸಾಹಿತ್ಯ ಪರಿಚಾರಕರು ಅರ್ಥವತ್ತಾದಂಥ ಶಬ್ದ. ಮುಂದಿನ ಪುಸ್ತಕ ಹಲ್ಲೇಗೆರೆಯ ತತ್ವಗಳು, ತತ್ವಪದಗಳ ಭಾಗ. ಡಾಕ್ಟರ್ ಶಂಕರ ಹಲ್ಲೇಗೆರೆ ಬರೆದಿರುವಂಥದ್ದು ಪ್ರಶ್ನೆ. ಈ ಧ್ವನಿಯನ್ನು ಗುರುತಿಸಿ, ಧ್ವನಿಯನ್ನು ಆಲಿಸೋಣ. ತನ್ನ ಅನುಭವದ ಜಗತ್ತಿನಲ್ಲಿ ತಾನು ಕಂಡುಕೊಂಡ, ಕೇಳಿದ ಅಥವಾ ಬೇರೆಯವರಿಂದ ಪಡೆದ ತತ್ವ ಸತ್ಯವಾಗುತ್ತಾ ಇಲ್ವಾ, ಅಥವಾ ಅದರಲ್ಲಿ ಅನೇಕ ವಿರೋಧಗಳು ಬರುತ್ತಾ? ಈಗ ತಾನೇ ನೀವು ಮಾತಾಡುವಾಗ ಹೇಳ್ತಾ ಇದ್ರಿ, ನನ್ನಲ್ಲಿ ಹೇಗೆ ಈ ಒಂದು ಆಸ್ತಿಕತೆ ಮತ್ತು ವೈಚಾರಿಕತೆ ಅಂತ ಅನ್ನುವುದು ಹೇಗೆ ಘರ್ಷಣೆ ಆಗ್ತಿದೆ, ಅದೇ ನನ್ನ ಪದ್ಯ ಕೊಡ್ತಾ ಇದೆ ಅಂತ. ಇದೇ ನಾನು ಹೇಳ್ತೀನಿ. ಆಯ್ಕೆಗಳು: ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಹೇಳಿಮ್ಮ ಸೌಭಾಗ್ಯ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರದ್ದೇ ಹೌದಾ? ಆಯ್ಕೆ 2 ಡಿ.ಎಸ್. ಕರ್ಕಿ. ಹೇಳಿ. ಡಿ.ವಿ. ಗುಂಡಪ್ಪನವ್ರು ಸರ್. ಡಿ.ವಿ. ಗುಂಡಪ್ಪನವ್ರದ್ದು.
ಆಯ್ಕೆ 4 ಸಿದ್ದಯ್ಯ ಪುರಾಣಿಕ್. ಉತ್ತರವನ್ನು ನೋಡೋಣ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸೌಭಾಗ್ಯ ಅವರಿಗೆ ಹಲ್ಲೇಗೆರೆಯ ತತ್ವಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಓರ್ವ ಮಹಾನ್ ಲೇಖಕ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಅವರ ತಾಯಿ ಹೇಳ್ತಾರೆ, ರಾಮಾಯಣ ಪಾರಾಯಣ ಮಾಡಬೇಕು ಅಂತ ಆಸೆ, ಆದರೆ ರಾಮಾಯಣ ಪೂರ್ತಿ ಸಂಸ್ಕೃತದಲ್ಲಿದೆ, ನನ್ನ ಕೈಲಿ ಓದೋಕ್ಕಾಗಲ್ಲ ಅದನ್ನು ಅಂದಾಗ ತಾಯಿಗಾಗಿಯೇ ಇಡೀ ರಾಮಾಯಣವನ್ನು ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಬರೆದು ಕೊಡ್ತಾರೆ, ಕಾವ್ಯ ರೂಪದಲ್ಲಿ. ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ತುಂಬ ಸೊಗಸಾಗಿದೆ ಆ ರಾಮಾಯಣ. 3 ಪುಸ್ತಕಗಳನ್ನು ಕೊಡೋದಕ್ಕೆ ಈಗ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಕೃಷ್ಣನ ಸಾಕು ತಂದೆಯಿದ್ದ ಸ್ಥಳ, ಮಗಳು, ಗುಂಪು, ಸಮೂಹ. ಸೌಭಾಗ್ಯ ಅವರು ಬಜರ್ ಒತ್ತಿದ್ದಾರೆ. ಒಂದು ಉತ್ತರ. ಕೃಷ್ಣನ ಸಾಕು ತಂದೆ ಇದ್ದ ಸ್ಥಳ ಕಡಲ ತೀರ. ಕಡಲ ತೀರ. ಅಜ್ಜಪ್ಪ ಮತ್ತು ಹೇಮಂತ್ ಒಂದು ಉತ್ತರ. ನಂದಗೋಕುಲ. 2 ಉತ್ತರ. ಮಗಳು. ಮಗಳು ಎನ್ನುವ ಅರ್ಥ ಬರುವಂಥ 3 ಅಕ್ಷರದ ಶಬ್ದ, ಮಧ್ಯದ ಅಕ್ಷರ ದ. ಉತ್ತರವನ್ನು ನೋಡೋಣ. ನಂದನೆ. ನಂದನ ಅಂದರೆ ಮಗ, ನಂದನೆ ಅಂದರೆ ಮಗಳು. ಮೂರನೇ ಶಬ್ದಕ್ಕೆ ಉತ್ತರ ಕೊಡೋದಕ್ಕೆ ಅಜ್ಜಪ್ಪ ಮತ್ತು ಹೇಮಂತ್ ಸಿದ್ಧವಾಗಿದ್ದಾರೆ. ಸಂಕುಲ ಸರ್. ಸಂಕುಲ. ಹೇಮಂತ್? ಅದೇ ಸಂಕುಲ. ಸಂಕುಲ. ಉತ್ತರವನ್ನು ನೋಡೋಣ. ಸಂಕುಲ ಉತ್ತರ ಸರಿಯಾಗಿದೆ. ಅಜ್ಜಪ್ಪ ಅವರಿಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿಲ್ಕುರಳ್ಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಅಜ್ಜಪ್ಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ ಪ್ರಶ್ನೆಗಳನ್ನು. ಮೊದಲ ಪ್ರಶ್ನೆ. ಸರಿ ಸರ್. ತತ್ಸಮ ತದ್ಭವ ತಿಳಿಸಿ. ಧರ್ಮ. ಧಮ್ಮ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಏಕತೆ. ವಿಘಟನೆ. ಮುಂದಿನ ಪ್ರಶ್ನೆ. ಇವರ ನಿಜನಾಮವನ್ನು ತಿಳಿಸಿ. ಗಳಗನಾಥ. ಮುಂದಿನ ಪ್ರಶ್ನೆ. ಅನುಕರಣ ಅವ್ಯಯದ ಬಳಕೆ. ಕಟಕಟನೆ. ಹಲ್ಲುಕಡಿ. 5ನೇ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ಕಣ್ ಪ್ಲಸ್ ಪನಿ, ಕಂಬನಿ. ಆದೇಶ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಧರ್ಮ, ದಮ್ಮ ಸರಿಯಾಗಿದೆ. 2 ಉತ್ತರ. ಏಕತೆ, ಭಿನ್ನತೆ ಸರಿಯಾದ ರೂಪ. 3ನೇ ಪ್ರಶ್ನೆಗೆ ಉತ್ತರ ಗಳಗನಾಥ. ವೆಂಕಟೇಶ ತಿರುಕೋ ಕುಲಕರ್ಣಿ ಇವರ ಪೂರ್ಣ ಹೆಸರು. 4ನೇ ಪ್ರಶ್ನೆಗೆ ಉತ್ತರ ಕಟಕಟನೆ, ಹಲ್ಲು ಕಡಿದ. ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಕಂಬನಿ, ಆದೇಶ ಸಂಧಿ. ಉತ್ತರ ಸರಿಯಾಗಿದೆ. ಒಟ್ಟು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಸೌಭಾಗ್ಯ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ದೃಷ್ಟಿ. ದಿಟ್ಟಿ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಆಕಾಶ, ಭೂಮಿ. ಮುಂದಿನ ಪ್ರಶ್ನೆ. ಇವರ ಪೂರ್ಣ ಹೆಸರನ್ನು ಹೇಳಿ. DS ಕರ್ಕಿ. ಮುಂದಿನ ಪ್ರಶ್ನೆ. ಅನುಕರಣಾವ್ಯದ ಬಳಕೆ. ಕೊತ, ಕುದಿಯುತ್ತಿತ್ತು. ಮುಂದಿನ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ಗಿರಿ ಪ್ಲಸ್ ಈಶ, ಗಿರೀಶ. ಆದೇಶ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತತ್ಸಮ ತದ್ಭವ, ದೃಷ್ಟಿ, ದಿಟ್ಟಿ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಆಕಾಶ, ಪಾತಾಳ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ DS ಕರ್ಕಿ, ದುಂಡಪ್ಪ, ಸಿದ್ದಪ್ಪ ಕರ್ಕಿ ಸರಿಯಾದ ಹೆಸರಾಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಕೊತ, ನೀರು ಕುದಿಯಿತು. ಕುದಿ ಅನ್ನೋ ಶಬ್ದವನ್ನು ತಾವು ಹೇಳಿದ್ದೀರಿ, ಹಾಗಾಗಿ ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ
ಉತ್ತರವನ್ನು ನೋಡೋಣ. ಇದು ಸವರ್ಣ ದೀರ್ಘ ಸಂಧಿ. ಈ ಮುಂದೆ ಈ ಬಂದಿದೆ, ಹಾಗಾಗಿ ಈ ಮುಂದುವರಿಯುತ್ತೆ. ಸವರ್ಣ ದೀರ್ಘ ಸಂಧಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕ, ಸಿ ಅಶ್ವಥ್ ಮತ್ತು ಪತಂಜಲಿ 2 ಪುಸ್ತಕವನ್ನು ಸೌಭಾಗ್ಯ ಅವರಿಗೆ ಕೊಟ್ಟಿದ್ದೇವೆ. ಹೇಮಂತ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ತತ್ಸಮ ತದ್ಭವ ಚಿತ್ರ. ಚಿತ್ತ. 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 ಮುಂದೆ ಸಾರ್ಥಕ ಪದವನ್ನು ನೀಡಿ. ಭಯ. ಧೈರ್ಯ. ಧೈರ್ಯ. ಮುಂದಿನ ಪ್ರಶ್ನೆ. ಇವರ ನಿಜನಾಮವನ್ನು ತಿಳಿಸಿ. ಮಧುರ ಚೆನ್ನ. ಮುಂದಿನ ಪ್ರಶ್ನೆ. ಅನುಕರಣ ಅವ್ಯಯದ ಬಳಕೆ. ಚರಚರ. ಮುಂದಿನ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ರಾಜ ಪ್ಲಸ್ ಋಷಿ, ರಾಜರ್ಷಿ. ಲೋಪಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತತ್ಸಮ ತದ್ಭವ. ಚಿತ್ರ ಅಂದರೆ ಚಿತ್ತಾರ ಆಗುತ್ತೆ. ಚಿತ್ತ ಅಂದರೆ ಮನಸ್ಸು ಎನ್ನುವ ಅರ್ಥ ಬರುತ್ತೆ, ಅಲ್ಲಿ ಸಂಬಂಧ ಬರೋಲ್ಲ. 2ನೇ ಪ್ರಶ್ನೆಗೆ ಉತ್ತರ ಭಯ, ಅಭಯ. 3ನೇ ಪ್ರಶ್ನೆಗೆ ಉತ್ತರ ಮಧುರ ಚೆನ್ನ. ಚೆನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ, ಇದು ಮಧುರ ಚೆನ್ನ ಅವರ ನಿಜನಾಮಧೇಯ. 4ನೇ ಪ್ರಶ್ನೆಗೆ ಉತ್ತರ ಚರಚರನೆ ಕೊಯ್ದನು, ಈ ರೀತಿ ಬರುತ್ತೆ. ಆ ಶಬ್ದವನ್ನು ಅನುಕರಿಸಿದ್ದಾರೆ. ಚರಚರ ಚರತ. ಈಗ ಹುಲ್ಲನ್ನು, ಒಣ ಹುಲ್ಲನ್ನು ಕೊಯ್ಯಬೇಕಾದ್ರೆ ಚರಚರ ಶಬ್ದ ಬರುತ್ತೆ, ಅದರ ಅನುಕರಣವನ್ನು ಮಾಡಿದ್ದಾರಷ್ಟೇ. ಮುಂದಿನ ಪ್ರಶ್ನೆಗೆ ರಾಜ ಪ್ಲಸ್ ಋಷಿ, ರಾಜರ್ಷಿ, ಇದು ಗುಣಸಂಧಿ ಆಗುತ್ತೆ. ಯಾವುದು ಸರಿ ಉತ್ತರ ಕೊಟ್ಟಿಲ್ಲ ಅಲ್ವಾ? ಚಿಂತೆ ಇಲ್ಲ, ಈಗಾಗಲೇ ಒಂದು ಪುಸ್ತಕವನ್ನಂತೂ ತಾವು ಗಳಿಸಿದ್ದೀರಿ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಅಜ್ಜಪ್ಪ ಅವರಿಗೆ 4 ಪುಸ್ತಕಗಳು ತಮಗೆ ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ಸೌಭಾಗ್ಯ ಅವರಿಗೆ 4, 3, 7 ಪುಸ್ತಕ ತಮಗೆ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಹೇಮಂತ್ ಅವರಿಗೆ ಮನನ ಮಾರ್ಗ ಸ್ಪರ್ಧಾ ಲೇಖನ ಸಂಕಲನ ದೊರೆತಿದೆ. ಅಭಿನಂದನೆಗಳು. ಕನ್ನಡ ಕರ್ನಾಟಕದ ಉಲ್ಲೇಖ ಬಹುಶಃ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಉಂಟು. ಮಲಯಾಳದಲ್ಲಿ ಹರಿಣಿ ಸ್ವಯಂವರಂ ಅಂತ ಒಂದು ಗ್ರಂಥ ಇದೆ, ಪ್ರಾಚೀನ ಗ್ರಂಥ. ಅದರಲ್ಲಿ ಕರ್ನಾಡ ಭೂಪತಿ, ಕಾಶ್ಮೀರ ಭೂಮಿಪನ್, ಶಾರ್ಣಾದಿರಾಜನ್, ನಿಷದಪುರೇಶ್ವರನ್, ಕೇಕೆಯನ್, ಕೋಸಲನ್, ಸೌವೀರ ಮನ್ನವನ್, ಹೀಗೆ ಮದುವೆಗೆ ಯಾವ ಯಾವ ಅರಸರನ್ನು ಕರೆಸಿದ್ದೀವಿ ಅಂತ ಹೇಳಿ ಒಂದು ಪಟ್ಟಿಯನ್ನು ಕೊಡ್ತಾರೆ. ಆ ಪಟ್ಟಿಯಲ್ಲಿ ಕರ್ನಾಡ ಭೂಪತಿ, ಕರ್ನಾಟ ಬಳಸಲ್ಲ ಅವರು, ಕರ್ನಾಡ ಹೇಳಿದ್ದಾರೆ. ಕರ್ನಾಡ ಭೂಪತಿ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಹಾಗಾಗಿ ಕರ್ನಾಟಕ ಕನ್ನಡದ ಉಲ್ಲೇಖ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಇರಬಹುದು ಅಂತ ನಮ್ಮ ಅನಿಸಿಕೆ. ಮಲಯಾಳದ ಉದಾಹರಣೆ ಈಗಷ್ಟೇ ನಾವು ನೋಡಿದ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.